ಸಕ್ಕರೆ ಕಾಯಿಲೆ ಅಂದರೆ ಬರೀ ಬ್ಲಡ್ಡಲ್ಲಿರೋ ಶುಗರ್ ಒಂದೇ ಅಲ್ಲ, ಇಟ್ ಎಫೆಕ್ಟ್ಸ್ ಎವ್ರಿ ಆರ್ಗನ್. ಕಿಡ್ನಿ, ಕಣ್ಣು ಎರಡೂ ಪೂರ್ತಿ ಡ್ಯಾಮೇಜ್ ಆಗೋ ತನಕ ಡಾಕ್ಟರ್ ಹತ್ರ ಹೋಗೋದೇ ಇಲ್ಲ. ಎಲ್ಲರದು ಜೋಬಲ್ಲಿ ಯಾವಾಗ ಕಾಸು ಬಂತೋ ಆವಾಗ ಮನೇಲಿ ಅಡುಗೆ ಕಡಿಮೆ ಆಯಿತು. ಐ ಹೆಲ್ತ್ ಒಂದೇ ಅಲ್ಲ, ನಮ್ಮ ಹೆಲ್ತ್ ಅವೇರ್ನೆಸ್ ಅನ್ನೋದೇ ನಮ್ಮ ಟಿ ವಿಲಲ್ಲಿ ನಡೀತಾ ಇಲ್ಲ. ನೀವು ನೋಡ್ತಾ ಇದ್ದೀರಾ M2 ಹೆಲ್ತ್, ನಾನು ರಕ್ಷಾ. ನಮ್ಮ ದೇಹದ ಬಹುಮುಖ್ಯವಾದ ಅಂಗಗಳಲ್ಲಿ ಕಣ್ಣುಗಳು ಕೂಡ ಒಂದು ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಯಾಕೆ ನಾವು ಕಣ್ಣುಗಳ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸಬೇಕು ಅಂದರೆ, ನಾವು ಈ ಪ್ರಪಂಚ ನೋಡ್ತಿರೋದೇ ಕಣ್ಣುಗಳಿಂದ. ಕಣ್ಣುಗಳು ಇದೇ ಇರುವಂಥ ಜೀವನವನ್ನು ನಮ್ಮ ಕೈಲಿ ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಕಣ್ಣಿನ ಆರೋಗ್ಯವನ್ನು ನಾವು ಯಾವ ರೀತಿ ಕಾಪಾಡ್ಕೋಬೇಕು, ಕಳೆದ 20 ದಶಕಗಳಿಗೆ ಹೋಲಿಸಿದ್ರೆ ಇತ್ತೀಚಿನ ದಿನಗಳಲ್ಲಿ ಯಾಕೆ ಕಣ್ಣಿನ ಸಮಸ್ಯೆ ಜಾಸ್ತಿ ಆಗ್ತಿದೆ, ಈ ಎಲ್ಲ ವಿಚಾರನ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಮಿಂಟೋ ಆಸ್ಪತ್ರೆಯ ನಿರ್ದೇಶಕರು ಪ್ರೊಫೆಸರ್ ಡಾಕ್ಟರ್ ಸುರೇಶ್ ಬಾಬು ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ಧನ್ಯವಾದ. ವೆಲ್ಕಮ್ ಸರ್. ಡಯಾಬಿಟಿಸ್ ಕೂಡ ಹೆಚ್ಚಾಗ್ತಾ ಇದೆ. ಈಗ ಜಂಕ್ ಫುಡ್ ಇರ್ಬೋದು, ಬ್ಯಾಡ್ ಲೈಫ್ ಸ್ಟೈಲ್ ಇರ್ಬೋದು, ಈಗ ಸಾಕಷ್ಟು ಕಾರಣಗಳಿದೆ. ಚಿಕ್ಕ ವಯಸ್ಸಿನವ್ರಿಗೂ ಡಯಾಬಿಟಿಸ್ ಬರ್ತಾ ಇದೆ. ಈ ಡಯಾಬಿಟೀಸು, BP, ಈ ಸಮಸ್ಯೆ ಇರತಕ್ಕಂಥವ್ರಿಗೆ ಕಣ್ಣಿನ ಬಗ್ಗೆ ತುಂಬ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಅವರು ಓವರ್ ಆಲ್ ಅವ್ರ ಆರೋಗ್ಯ ಕಾಪಾಡ್ಕೊಳ್ಳೋದು ಇಂಪಾರ್ಟೆಂಟು. ಸೊ ಡಯಾಬಿಟಿಸ್, ಕಣ್ಣು ಅಂತ ಬಂದಾಗ ನೀವೇನು ಹೇಳ್ತೀರಿ? ಡಯಾಬಿಟಿಸ್ ಅನ್ನೋದು ಒಂಥರ ಇದು ರಸ್ಟ್ ಹಿಡ್ದಂಗೆ ಬಾಡಿಗೆ. ಓಕೆ, ನೀವು ಮನೇಲಿ ಗೇಟೋ ಯಾವುದೋ ಐರನ್ದು ಮಾಡಿಸಿರ್ತೀರ, ಪ್ರತಿ ಸತಿ ನೀರು ಬಿದ್ದು ಬಿದ್ದು ರಸ್ಟ್ ಹಿಡಿದ್ಬಿಟ್ಟು ಹೆಂಗೆ ಅದು ಡ್ಯಾಮೇಜ್ ಆಗುತ್ತೆ, ಕೊನೆಗೆ ಒಂದು ದಿವಸ ಅದು ಮುರಿದೇ ಹೋಗುತ್ತೆ, ಬಿದ್ದೇ ಹೋಗುತ್ತೆ. ಡಯಾಬಿಟಿಸ್ ಅಷ್ಟೇ. ನಾವು ಡಯಾಬಿಟಿಸ್ ಅಂದ ತಕ್ಷಣ ನಾವು ಬರೀ ನಮ್ಮ ಶುಗರ್ ಲೆವೆಲ್ ಚೆಕ್ ಮಾಡ್ಕೊಳ್ಳೋದು, ಸ್ವಲ್ಪ ಕಡಿಮೆ ಇದೆ, ಸ್ವಲ್ಪ ಜಾಸ್ತಿ ಇದೆ, ಅದನ್ನು ಬಿಡ್ತೀನಿ, ಇದನ್ನು ಬಿಡ್ತೀನಿ, ಅಥವಾ ಅದು ಆ ಪತ್ತೆಯಾಗಿ ಹೋಗ್ತೀನಿ, ಈ ಪತ್ತೆಯಾಗಿ ಹೋಗ್ತೀನಿ, ಅಥವಾ ಆ ಮಾತ್ರೆಗೆ ಹೋಗ್ತೀನಿ, ಅಥವಾ ಆ ಟ್ರೀಟ್ಮೆಂಟ್ಗೆ ಹೋಗ್ತೀನಿ ಅಂತ ಅನ್ಕೊತೀವಿ. ನಾವು ಮರೆಯೋದೇನೆಂದರೆ, ಕಣ್ಣು ಇದು ಬರೀ ಸಕ್ಕರೆ ಕಾಯಿಲೆ ಅಂದರೆ ಬರೀ ಬ್ಲಡ್ಡಲ್ಲಿರೋ ಶುಗರ್ ಒಂದೇ ಅಲ್ಲ, ಇಟ್ ಎಫೆಕ್ಟ್ಸ್ ಎವ್ರಿ ಆರ್ಗನ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ 2 ಆರ್ಗನ್ಸ್ ನಾವು ಮರೆಯೋದಂದ್ರೆ ಯಾವುದು ಅಂದರೆ, ಒಂದು ಕಿಡ್ನಿ, ಇನ್ನೊಂದು ಕಣ್ಣು. ಓಕೆ. ಯಾವ ಥರ ಅಂದರೆ, ಕಿಡ್ನಿನೂ 2 ಇದ್ದಾವೆ, ಕಣ್ಣು 2 ಇದ್ದಾವೆ. ಎರಡೂ ಪೂರ್ತಿ ಡ್ಯಾಮೇಜ್ ಆಗೋ ತನಕ ಡಾಕ್ಟರ್ ಹತ್ರ ಹೋಗೋದೇ ಇಲ್ಲ. ನನಗೆ ಏನಂದರೆ ಕಾಳಜಿ, ನೀವು ಡಯಾಬಿಟಿಸ್ ಹತ್ರ ಹೋಗ್ಬಿಟ್ಟು ಫಿಸಿಷಿಯನ್ ಹತ್ರ ತೋರಿಸ್ಕೊಂಡ್ರೆ ಅವರೂ ಮರೆತು ಬಿಡ್ತಾರೆ ಕಿಡ್ನಿನ, ಕಣ್ಣ ಎಕ್ಸಾಮಿನ್ ಮಾಡಬೇಕಂತ. ಇತ್ತೀಚೆಗೆ ಅವೇರ್ನೆಸ್ ಬರ್ತಾ ಇದೆ. ಇತ್ತೀಚೆಗೆ ಅವರು ನೀವು ನಮ್ಮ ಹತ್ರ ಬರೋದು ಅಲ್ಲದೆ ಕಣ್ಣು ಚೆಕಪ್ ಮಾಡಿಸ್ಕೋಬೇಕು, ನಿಮ್ಮ ಕಿಡ್ನಿನೂ ನೀವು ಕರೆಕ್ಟಾಗಿದೆಯಲ್ಲ ಅಂತ ಚೆಕಪ್ ಮಾಡಿಸ್ಕೋಬೇಕು. ಯಾಕಂದರೆ ಕಿಡ್ನಿನೂ ತುಂಬ ಡ್ಯಾಮೇಜ್ ಆಗಿಬಿಟ್ರೆ ಕೊನೆಗೆ ಟ್ರಾನ್ಸ್ಪ್ಲಾಂಟೇಷನ್ಗೆ ಹೋಗಬೇಕು. ಕಣ್ಣು ಪೂರ್ತಿ ಡ್ಯಾಮೇಜ್ ಆಗಿಬಿಡ್ತು ಅಂದರೆ ಅದನ್ನು ಮತ್ತೆ ವಾಪಸ್ಸು ರಿಟ್ರೀವ್ ಮಾಡೋಕ್ಕಾಗಲ್ಲ. ಸೊ ಅರ್ಲಿ ಸ್ಟೇಜಲ್ಲಿ ಬಂತು ಅಂದರೆ ಅದನ್ನು ನಾವು ಇಯರ್ಲಿ ಒನ್ಸ್, ಯಾರಿಗಾದ್ರೂ ಸಕ್ಕರೆ ಕಾಯಿಲೆ ಆಗಲಿ ಅಥವಾ BP ಆದರೂ ಇರಲಿ, ಈ 2 ಕಾಯಿಲೆಗೆ ನಾವು ಇಯರ್ಲಿ ಒನ್ಸ್ ಏನೂ ತೊಂದರೆ ಇಲ್ದಿದ್ರು ನೀವು ಕಣ್ಣಿನ ನರ ಚೆಕ್ ಮಾಡಿಸ್ಕೊಳ್ಳೇಬೇಕು. ನಿಮ್ಮ ಬರ್ತ್ಡೇ ಹೆಂಗೆ ಸೆಲೆಬ್ರೇಟ್ ಮಾಡ್ತೀರೋ, ನಿಮ್ಮ ಐ ಚೆಕಪ್ಪು ಹಂಗೆ ಸೆಲೆಬ್ರೇಟ್ ಮಾಡ್ಕೊಳ್ಳಿ ಈ 2 ಕಾಯಿಲೆ. ಯಾಕಂದರೆ ಯಾವುದಾದ್ರೂ ಸಣ್ಣದು ಸ್ಟಾರ್ಟಿಂಗಲ್ಲೇ ನಾವು ಅದನ್ನು ಟ್ರೀಟ್ಮೆಂಟ್ ಕೊಟ್ಟರೆ ನಿಮ್ಮ ಕಣ್ಣಿಗೆ, ನಿಮ್ಮ ದೃಷ್ಟಿಗೆ ಏನೂ ತೊಂದರೆ ಆಗದಿರೋ ಥರ ನಾವು ನೋಡ್ಕೋಬೋದು. ಅಕಸ್ಮಾತ್ ನಿಮ್ಮದು ಕಣ್ಣು ಸುಮಾರು ಡ್ಯಾಮೇಜ್ ಆಗಿತ್ತು ಅಂದರೆ ನಾವು ಒನ್ಸ್ ಇನ್ 6 ಮಂತ್ಸ್ ಬನ್ನಿ ಅಂತೀವಿ. ಓಕೆ, ಏನಾದ್ರು ಎಮರ್ಜೆನ್ಸಿ ಲೇಸರ್ಸ್ ಬೇಕಂದರೆ ಲೇಸರ್ಸ್ ಮಾಡ್ತೀವಿ. ಆ ಲೇಸರ್ಸ್ ಮಾಡೋದ್ರಿಂದ ನಿಮ್ಮ ಡಯಾಬಿಟಿಕ್ ರೆಟಿನೋಪತಿನ ಮುಂದಕ್ಕೆ ಹರಡೋದನ್ನು, ಸೆಂಟ್ರಲ್ ವಿಷನ್ಗೆ ಅಫೆಕ್ಟ್ ಆಗೋದನ್ನು ತಡಿಬೋದು. ಓಕೆ, ಇನ್ನು ನಿಮಗೆ ತುಂಬಾ ಸಿವಿಯರಾಗಿ ಡ್ಯಾಮೇಜ್ ಆಗಿತ್ತು ಅಂದರೆ ನಾವು ಅದನ್ನು ಮಂತ್ಲಿ ಒನ್ಸ್ ಬರೋಕ್ಕೆ ಹೇಳ್ತೀವಿ. ಓಕೆ, ಅದು ಬಿಟ್ಟು ಪೂರ್ತಿನೇ ನಿಮಗೆ ದೃಷ್ಟಿ ಹೋಗಿದೆ ಅಂದರೆ ಯಾಕೆ ಹೋಗಿದೆ ಅಂತ ಫಸ್ಟ್ ನೋಡಬೇಕು. ಕೆಲವ್ರಿಗೆ ನ್ಯೂ ಬ್ಲಡ್ ವೆಸಲ್ಸ್ ಬಂದ್ಬಿಟ್ಟು ಕಣ್ಣೊಳಗಡೆ ಬ್ಲೀಡಿಂಗ್ ಆಗಿರುತ್ತೆ, ಅವ್ರಿಗೆ ಸರ್ಜರಿ ಮಾಡಬೇಕಾ, ಇಂಜೆಕ್ಷನ್ ಕೊಡಬೇಕಾ, ಅಥವಾ ಬೆಡ್ ರೆಸ್ಟ್ ಹೇಳಬೇಕಾ, ಯಾವ್ದು ಮಾಡಬೇಕು ಆಯಾ ಪೇಷಂಟ್ಗೆ ಕರೆಕ್ಟಾಗಿ ನೋಡಿಕೊಂಡು ಆ ಥರ ಅಡ್ವೈಸ್ ಕೊಡ್ತೀವಿ. ಸೊ ಇನಿಷಿಯಲ್ ಸ್ಟೇಜಿನಲ್ಲೇ ಈಗ ಟ್ರಾಕ್ಷನಲ್ ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂತ ಆಗುತ್ತೆ, ರೆಟಿನಾನೇ ಕಿತ್ಕೊಂಡ್ಬಿಡುತ್ತೆ. ಅದನ್ನು ಸ್ಟಾರ್ಟಿಂಗಲ್ಲೇ ನಾವು ವಿತಿನ್ 2 ವೀಕ್ಸ್, 3 ವೀಕ್ಸ್, 4 ವೀಕ್ಸಲ್ಲೇ ನಾವು ಸರ್ಜರಿ ಮಾಡ್ತು ಅಂದರೆ ರಿಸಲ್ಟ್ಸ್ ವಿಲ್ ಬಿ ವೆರಿ ವೆರಿ ಗುಡ್. ನೀವು 6 ಮಂತ್ಸ್, 1 ಇಯರ್, 2 ಇಯರ್ಸ್, 3 ಇಯರ್ಸ್ ಡೌನ್ ದ ಲೈನ್ ಬಂದು ಸರ್ಜರಿ ಮಾಡಿಸ್ಕೊಂಡ್ರೆ ಅನಾಟಮಿಕಲ್ ಸಕ್ಸಸ್ ಸಿಗುತ್ತೆ, ಬಟ್ ದೃಷ್ಟಿ ಇರೋದಿಲ್ಲ. ಸೊ 2 ಕಣ್ಣು ಇರೋದ್ರಿಂದ ನಿಮಗೆ ಒಂದು ಕಣ್ಣಲ್ಲಿ ಡ್ಯಾಮೇಜ್ ಆಗ್ತಿದ್ರು, ಇನ್ನೊಂದು ಕಣ್ಣಲ್ಲಿ ಚೆನ್ನಾಗಿ ಕಾಣ್ತಿದ್ರು, ನಿಮಗೆ ಗೊತ್ತಾಗೋದಿಲ್ಲ. ಸೊ ದಯವಿಟ್ಟು ಈ ಸಕ್ಕರೆ ಕಾಯಿಲೆ, BP ಕಾಯಿಲೆ ಇರೋರು ಬೆಳಗ್ಗೆ ಎದ್ದ ತಕ್ಷಣ ಒಂದು ಮಾಡಿ ನಿಮ್ಮದು ಒಂದೊಂದೇ ಕಣ್ಣಲ್ಲಿ ಒಂದು ಕಣ್ಣು ಮುಚ್ಕೊಂಡ್ಬಿಟ್ಟು ನೋಡಿ, 2 ಕಣ್ಣಿಗೂ ನೆನ್ನೆ ಇದ್ದಷ್ಟೇ ದೃಷ್ಟಿ ಇದೆಯಾ ಅಥವಾ ಕಡಿಮೆ ಆಗಿದೆಯಾ ಅಂತ. ಓಕೆ, ಇಂಡಿವಿಜುವಲ್ ಐಯಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವುದಾದ್ರು ಕಣ್ಣಿಗೆ ಏನಾದರೂ ಆಗಿದ್ದರೆ ಇಮಿಡಿಯೇಟಾಗಿ ಕೊಟ್ಟು ಬರ್ಬೋದು. ಸೆಕೆಂಡ್ ಥಿಂಗ್, ಇಯರ್ಲಿ ಒನ್ಸ್ ನಿಮ್ಮ ಬರ್ತ್ಡೇ ಹೆಂಗೆ ಸೆಲೆಬ್ರೇಟ್ ಮಾಡ್ತೀರೋ ನಿಮ್ಮ ಐ ಚೆಕಪ್ಪು ದಯವಿಟ್ಟು ಮಾಡಿಸ್ಕೊಳ್ಳಿ. ಇಂಥ ಡಾಕ್ಟ್ರ್ ಹತ್ರನೇ ಹೋಗಬೇಕು ಅಂತಿಲ್ಲ, ಇವ್ರ ಹತ್ರನೇ ಹೋಗ್ಬೇಕಂತಿಲ್ಲ. ರೆಕಾರ್ಡ್ಸ್ ಒಂದು ಫೈಲಲ್ಲಿ ಇಟ್ಕೊಳ್ಳಿ. ಲಾಸ್ಟ್ ಡಾಕ್ಟರ್ ಏನು ನೋಡಿದ್ರು, ಈ ಡಾಕ್ಟರ್ ನೋಡಿದಾಗ ಏನಿದೆ, ಸೇಮ್ ಇದೆಯಾ, ಜಾಸ್ತಿ ಆಗಿದೆಯಾ, ಕಡಿಮೆ ಆಗಿದೆಯಾ. ಸೊ ಈ ಥರ ನೀವೊಂದು ಫೈಲ್ ಇಟ್ಕೋಬೇಕು.
ನಿಮ್ಮ ಸಕ್ಕರೆ ಕಾಯಿಲೆಗೆ ನಿಮ್ಮ ಶುಗರ್ದು ರಿಪೋರ್ಟ್ಸ್ ಹೆಂಗೆ ಫೈಲ್ ಇಟ್ಕೊತೀರೋ ಕಣ್ಣಿದು ಹಂಗೆ ಇಟ್ಕೋಬೇಕು. ಕಣ್ಣು ಜೊತೆ ಕಿಡ್ನಿಸ್ದು ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು. ಸ್ಕ್ರೀನಿಂಗ್ ಕೂಡ ಮಾಡಿಸ್ಬೇಕು. ಅಬ್ಸಲ್ಯೂಟ್ಲಿ. ಇದು ನಾವು ಮರ್ತು ಬಿಡ್ತೀವಿ. ನಾವು ಅನ್ಕೊಂತೀವಿ ಸಕ್ಕರೆ ಕಾಯಿಲೆ ಅಂದರೆ ಏನೋ ಒಂದು ಪಥ್ಯ ಆಯ್ತು ಬಿಡೋದು, ಯಾವುದೋ ಒಂದು ಮಾತ್ರೆ ಆಯಿತು ಆಯುರ್ವೇದಿಕ್ ತಗೊಳ್ಳೋದು ಅಥವಾ ಅಲೋಪತಿ ತಗೊಳ್ಳೋದು, ಇಷ್ಟೇ ಅನ್ಕೊಂಡ್ಬಿಡ್ತೀವಿ. ಅಷ್ಟೇ ಅಲ್ಲ, ಈ ವಾಕ್ ಮಾಡೋದೆಲ್ಲ ಇದ್ದೇ ಇರುತ್ತೆ. ಈಗ ನಮ್ಮ ದೇಶ ಹೆಂಗಾಗಿದೆ ಅಂದರೆ ನಮ್ಮ ಎಕನಾಮಿ ಎಲ್ಲಾರ್ದು ಜೋಬಲ್ಲಿ ಯಾವಾಗ ಕಾಸು ಬಂತು ಆವಾಗ ಮನೇಲಿ ಅಡುಗೆ ಕಡಿಮೆ ಆಯಿತು, ಆಚೆ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ವಿ. ಆಚೆ ತಿನ್ನೋಕೆ ಸ್ಟಾರ್ಟ್ ಮಾಡ್ತು ಅಂದರೆ ಹೈ ಕ್ಯಾಲರಿ ಫುಡ್ ಕೊಡ್ತಾರೆ. ಎಲ್ಲೇ ಹೋಗಲಿ ನಿಮಗೆ ಸ್ವೀಟ್ ಜಾಸ್ತಿ ಹಾಕಿರ್ತಾರೆ, ಆಯಿಲ್ ಜಾಸ್ತಿ ಹಾಕಿರ್ತಾರೆ, ಇದೆಲ್ಲ ಹೈ ಕ್ಯಾಲರಿ. ಸೆಕೆಂಡು, ಮನೆಗೆ ರೆಡಿಮೇಡ್ ಐಟಮ್ಸ್ ಬಂತು. ಈ ರೆಡಿಮೇಡ್ ಐಟಮ್ಸ್ ಎಲ್ಲ ಪ್ರೊಸೆಸ್ಡ್ ಫುಡ್. ಈ ಪ್ರೊಸೆಸ್ಡ್ ಫುಡ್ಡಿಂದ ಇಟ್ ಈಸ್ ಲೀಡಿಂಗ್ ಟು ಡಯಾಬಿಟೀಸ್. ನೀವು ನಿಮ್ಮ ಆಹಾರ ನಿಮ್ಮ ಮನೆಯಲ್ಲಿ 30 years ಬ್ಯಾಕ್ ಏನು ಮಾಡ್ತಾಯಿದ್ರು ಅಂತ ಯೋಚನೆ ಮಾಡಿ. ಆ ಥರ ತಿಂಡಿಗಳು, ಆ ಥರ ಊಟ ಈಗ ಕಡಿಮೆ ಆಗೋಗಿರುತ್ತೆ ಎಲ್ಲರ ಮನೆಯಲ್ಲೂ ಅಷ್ಟೇ. ಈಗ ಎಲ್ಲರ ಮನೆಯಲ್ಲೂ ಏನು ಗೊತ್ತಾ, ಎಲ್ಲ ರೆಡಿಮೇಡ್ ಐಟಮ್ಸ್, ಎಲ್ಲ ಬೇಕ್ರಿಯಿಂದ ಬರಬೇಕು, ಎಲ್ಲ ಸ್ವೀಟ್ ಸ್ಟಾಲಿಂದ ಬರಬೇಕು, ಎಲ್ಲ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಬರಬೇಕು. ಇಲ್ಲ ಅಂದರೆ ಯಾವುದೋ ಮಾರ್ಟ್ಗಳೇ, ಜಿಯೋ ಮಾರ್ಟು, ಆ ಮಾರ್ಟು, ಈ ಮಾರ್ಟಿಂದ ತರಬೇಕು, ಇಮಿಡಿಯೇಟಾಗಿ ಕುಕ್ ಮಾಡಬೇಕು. ಮಕ್ಕಳಿಗೂ ಅಷ್ಟೇ ಎಲ್ಲ ಆ್ಯಪಲ್ಲೇ ಕುತ್ಕೊಂಡು ಟಕ ಅಂತ ಆರ್ಡರ್ ಮಾಡ್ತಾರೆ. ಆಟ ಆಡೋಕ್ಕಂತೂ ಹೋಗೋದಿಲ್ಲ, ಕುತ್ಕೊಂಡು ಊಟಕ್ಕೂ ಆ್ಯಪ್ಸೇ ಯೂಸ್ ಮಾಡ್ತಾರೆ. ಸೊ ಇದೆಲ್ಲ ಪರಿಣಾಮ ನಮ್ಮ ಹೆಲ್ತ್ ಮೇಲೆ. ನಮಗೆ ನಮ್ಮ ಮಿಂಟೋ ಹಾಸ್ಪಿಟ್ಲಲ್ಲಿ ನಾವು ನೋಡ್ತಾ ಇದ್ದೀವಿ, ಡಯಾಬಿಟಿಸ್ ಕಾಯಿಲೆಯಿಂದ ಬರೋ ಪೇಷಂಟ್ಸು ನಮಗೆ ಮೋರ್ ದೆನ್ 100% ಇನ್ಕ್ರೀಸ್ ಆಗಿದೆ. ನಮಗೆ ಡಯಾಬಿಟಿಸ್ ಕ್ಲಿನಿಕ್ಕಿಗೆ ರಶ್ಶು ತಡ್ಕೊಳಕ್ಕಾಗಲ್ಲ. ಯಾಕೆ ಇಷ್ಟು ಜನ ಪೇಷಂಟ್ಸು? ಮೊದಲು ಇಷ್ಟೇ ಇತ್ತು, ಓಕೆ, ಏನೋ ಅರ್ಬನೈಸೇಷನ್ ಆಗಿದೆ, ಬ್ಯಾಂಗ್ಳೂರು ದೊಡ್ಡದಾಗಿದೆ, ಒಪ್ಕೊಳ್ಳೋಣ. ಬಟ್ ಅದು ಇಷ್ಟು ಪೇಷಂಟ್ಸ್ ಇರಲಿಲ್ಲ ನಾವು ಓದ್ಬೇಕಾರೆ. ಈಗ ಮೊದಲೆಷ್ಟಿತ್ತೋ ಅದಕ್ಕಿಂತ ಡಬಲ್ ಆಗೋಗ್ಬಿಟ್ಟಿದೆ. ಓಕೆ, ಆಮೇಲೆ ಅವರು ಎಲ್ಲ ಎಂಡ್ ಸ್ಟೇಜಲ್ಲಿ ಬರ್ತಾ ಇದ್ದಾರೆ. ಅದೇ ನನಗೆ ಬೇಜಾರಾಗ್ತಿರೋದು. ಅರ್ಲಿ ಸ್ಟೇಜಲ್ಲಿ ಬಂತು ಅಂದರೆ ನಾವು ಅಟ್ಲೀಸ್ಟ್ ಏನೋ ಮಾಡಿಬಿಟ್ಟು ಅವ್ರಿಗೆ ಅಟ್ಲೀಸ್ಟ್ ಎಜುಕೇಟ್ ಮಾಡಿಬಿಟ್ಟು ಅವ್ರಿಗೆ ಹೇಳ್ಬೋದು, ಈ ಥರ ಮಾಡಿ ನಿಮ್ಮದೆಲ್ಲ ಕಣ್ಸರಿ ಹೋಗುತ್ತೆ ಅಂತ. ಏನು ಸ್ಟೇಜಲ್ಲಿ ಬಂದರೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಅವ್ರಿಗೂ ಸಮಾಧಾನ ಇರೋಲ್ಲ, ನಮಗೂ ಸಮಾಧಾನ ಇರೋಲ್ಲ. ಸರಿ, ಐ ಹೆಲ್ತ್ ಅವೇರ್ನೆಸ್ ಬಗ್ಗೆ ನಿಮಗೆ ಏನು ಅನ್ಸುತ್ತೆ? ಅಂದರೆ ಈಗ ಇನ್ನೂ ಬೇಕಾ ಅಥವಾ ಈಗ ಇರೋದು ಮೇಡಮ್? ಈಗಿರೋದು ಸಾಲದು ಮೇಡಮ್. ಯಾವ ಐ ಹೆಲ್ತ್ ಒಂದೇ ಅಲ್ಲ, ನಮ್ಮ ಹೆಲ್ತ್ ಅವೇರ್ನೆಸ್ ಅನ್ನೋದೇ ನಮ್ಮ ಟಿ ವಿಲಲ್ಲಿ ನಡೀತಾ ಇಲ್ಲ. ನಮ್ಮ ಟಿ ವಿಲಲ್ಲಿ ನಮಗೆ ಪೇಪರ್ಸಲ್ಲಿ ನಮಗೆ ಬರ್ತಾ ಇರೋದೇನು ಗೊತ್ತಾ, ಅದು ತಿನ್ನಿ, ಇದು ತಿನ್ನಿ, ಅದು ತಗೊಳ್ಳಿ, ಅಲ್ಲಿಗೆ ಬನ್ನಿ, ಇಲ್ಲಿಗೆ ಬನ್ನಿ ಅಂತ. ಯಾವುದಾದ್ರೂ ಒಂದು ನಮಗೆ ಸರ್ಕಾರದಿಂದ ಆಗಲಿ ಅಥವಾ ಬೇರೆ ಇದರಿಂದ ಆಗಲಿ ಈಗ ಈ ಥರ ಮಾಡಿ, ಈ ಥರ ಇರಿ, ಈ ಥರ ಅವೇರ್ನೆಸ್ ಕಡಿಮೆ ಇದು. ಇಲ್ಲ ಅಂತಲ್ಲ, ಕಡಿಮೆ. ಈ ಕಡಿಮೆ ಅಲ್ಲ. ಯಾವ ರೇಟಲ್ಲಿ ಬೇರೆ ಅಡ್ವರ್ಟೈಸ್ಮೆಂಟ್ ನಡೀತಾ ಇದೆಯೋ ಅದೇ ರೇಟಲ್ಲಿ ನಮ್ಮ ಹೆಲ್ತ್ ಅವೇರ್ನೆಸ್ದು ಬರ್ತಾ ಇಲ್ಲ. ಡಯಾಬಿಟಿಸ್ ಬಗ್ಗೆ ಅಂತೂ ಬರ್ತಾನೆ ಇಲ್ಲ. ಓಕೆ, ಇದು ಎಲ್ಲರಿಗೂ. ಈಗ ನಾನು ಒಂದು ಕ್ಯಾಂಪ್ ಎಲ್ಲಾದರೂ ಮಾಡ್ತು ಅಂದರೆ ಲೋಕಲ್ ಬೆಂಗಳೂರು ಏರಿಯಾದಲ್ಲಿ ಪೇಷಂಟ್ಸ್ಗೆ 300, 350, 400, 450 ಶುಗರು. ಒಳ್ಳೆ ಬಸ್ ನಂಬರ್ ಇದ್ದಂಗೆ ಶುಗರ್ ನಂಬರ್ ಇರುತ್ತೆ. ಇಷ್ಟು ಜಾಸ್ತಿ ಶುಗರ್ಸು ನಾವು ಓದ್ಬೇಕಾದ್ರೆ ನಾವು ನೋಡೇ ಇರಲಿಲ್ಲ. 400 ಶುಗರ್ಸ್ ಎಲ್ಲ ನೋಡೇ ಇರಲಿಲ್ಲ. ಈಗ ಅಷ್ಟು ಜಾಸ್ತಿ ಆಗಿದ್ದಾವೆ. ಸೊ ಇದಕ್ಕೆ ತಿಳುವಳಿಕೆ ಇಲ್ವೋ ಅಥವಾ ಗೊತ್ತಿದ್ರೂ ಉದಾಸೀನನೋ ಅಥವಾ ನಮಗೆ ಇವ್ರಿಗೆ ಎಲ್ಲಿಂದ ನಮಗೆ ಔಷಧಿ ಸಿಗುತ್ತೆ, ಯಾವ ಥರ ಇರಬೇಕು ಅನ್ನೋದು ಗೊತ್ತಾಗ್ತಾ ಇಲ್ವೋ, ಅದು ಗೊತ್ತಾಗ್ತಾ ಇಲ್ಲ. ಸೊ ನಾವು ಎಲ್ಲ ಸ್ಕ್ರೀನಿಂಗ್, ಪೊರೆ ಆಪ್ರೇಷನ್ ಅಂತ ಸ್ಕ್ರೀನ್ ಮಾಡಿಬಿಟ್ಟು ಒಂದು ಬ್ಲಡ್ ಟೆಸ್ಟ್ ಮಾಡಿಸಿದಾಗ ನಮ್ಗೆ ಈ ಥರ ರಿಸಲ್ಟ್ಸ್ ಬರ್ತಾ ಇದ್ದಾವೆ. ನಾವು ಮತ್ತೆ ಅವ್ರಿಗೆ ಹೇಳಬೇಕು, ನೀವೆಲ್ಲ ಕಂಟ್ರೋಲ್ ಮಾಡಿಕೊಂಡು ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಬನ್ನಿ ಅಂತ. ಮೊದಲೆಲ್ಲ ನಾವು ಕ್ಯಾಂಪಿಗೆ ಹೋದಾಗ ಸ್ಕ್ರೀನ್ ಮಾಡ್ತು ಅಂದರೆ 95% ಆಫ್ ದ ಪೇಷಂಟ್ಗೆ ನಾವು ಹಳ್ಳಿ ಕಡೆ ಯಾವುದೋ ಒಂದು ಸಕ್ಕರೆ ಕಾಯಿಲೆನೇ ಇರ್ತಾ ಇರಲಿಲ್ಲ. ಈಗ ಹಳ್ಳಿಲೂ ಜನರಿಗೆ ಸಕ್ಕರೆ ಕಾಯಿಲೆ ಜಾಸ್ತಿ ಆಗೋಗ್ಬಿಟ್ಟಿದೆ. ಇದು ಬರೀ ಸಿಟಿಲಿ ಒಂದೇ ಅಲ್ಲ, ಎಲ್ಲ ಕಡೆನೂ ಜಾಸ್ತಿ ಆಗಿದೆ. ಇದಕ್ಕೆ ನಾವು ವಾಪಸ್ ನಮ್ಮ ಹೀಟಿಂಗ್ ಹ್ಯಾಬಿಟ್ಸ್ ಹೋಗ್ಬೇಕು. ಮನೇಲಿ ಅಡುಗೆ ಕುಕ್ ಮಾಡಲೇಬೇಕು. ನೀವು ಯಾವಾಗ ರೆಡಿಮೇಡು ತಗೊಂಡು ಅಥವಾ ಆರ್ಡ್ರ್ ಮಾಡಿಕೊಂಡು ಅಥವಾ ಹೋಟ್ಲಲ್ಲಿ ಹೋಗಿ ತಿಂದು ಮರ್ತಿರೋ ಆವಾಗ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಹೌದು, ನಮ್ಮಲ್ಲಿ ನಮ್ಮ ಎಕನಾಮಿ ಬೆಳೆದಿದೆ, ನಮ್ಮ ಜಾಬಲ್ಲೂ ಕಾಸಿದೆ, ಎಲ್ಲರ ಜಾಬಲ್ಲೂ ಕಾಸಿದೆ, ಹಂಗಂತ ಹೇಳ್ಬಿಟ್ಟು ದಿನ ಹೋಗ್ಬಿಟ್ಟು ಹೋಟ್ಲಲ್ಲಿ ತಿನ್ನೋ ಅಂಥದ್ದಲ್ಲ. ಕರೆಕ್ಟ್. ಓಕೆ, ಹೆಲ್ತಿ ಫುಡ್ನ ನಾವು ಚೂಸ್ ಮಾಡ್ಕೋಬೇಕು. ಹೆಲ್ತಿ ಫುಡ್ ನಾವು ಚೂಸ್ ಮಾಡಲಿಲ್ಲ ಅಂದರೆ ನಾವು ವಿ ವಿಲ್ ನಾಟ್ ಪ್ರೋಗ್ರೆಸ್ ಇನ್ ದ ರೈಟ್ ಡೈರೆಕ್ಷನ್. ನನಗನ್ಸುತ್ತೆ ಮನೇಲಿ ಕುಕ್ ಮಾಡೋ ಅಷ್ಟು ಹೆಲ್ತಿ ಫುಡ್ ಬೇರೆ ಎಲ್ಲೂ ಸಿಗೋದಿಲ್ಲ. ನೀವು ಎಲ್ಲೇ ಹೋಗಿ ಎಷ್ಟೇ ಆರ್ಡರ್ ಮಾಡಿ ಮನೆಯಲ್ಲಿ ಸಿಗೋ ಅಷ್ಟು ಹೆಲ್ತಿ ಫುಡ್ ಎಲ್ಲೂ ಸಿಗೋದೇ ಇಲ್ಲ. ದಯವಿಟ್ಟು ಮನೇಲಿ ಸ್ವಲ್ಪ ಕಷ್ಟ ಆದರೂ ಸ್ವಲ್ಪ ತೊಂದರೆ ಆದರೂ ಮಾಡ್ಕೊಳ್ಳಿ. ಮನೆ ಊಟ ಪ್ರಿಫರ್ ಮಾಡಿ. ಯಾವಾಗೋ ನೀವು ಲಂಚ್ ಮಾಡ್ತೀವಿ ಅಂದರೂ ಮನೆಯಿಂದ ತಂದು ಮಾಡಿ.